Hello, good morning, dear students. So, today's topic is torque. So, the next concept is the very important concept that is called as torque. T O R Q U E, torque, represented by tau. ನೋಡಿ ಈ ಥರ ಬರೆಯೋದು ಟೌ, ಅಥವಾ ನಿನ್ನ ಬೇಕಾಗಿಲ್ಲ ಅಂದರೆ ಈ ಥರ ಬರೀಬೋದು. ರೆಪ್ರೆಸೆಂಟೆಡ್ ಬೈ ಟೌ, TAU, ಟೌ. ಸೊ ಇಟ್ ಇಸ್ ಅ ಗ್ರೀಕ್ ಲೆಟರ್ ಟೌ. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಟಾರ್ಕ್. ಏನು ಟಾರ್ಕ್ ಅಂದರೆ ಅಂತ, ಹೌದಾ? ಸೊ ಇನ್ ಪ್ರೀವಿಯಸ್ ವಿಡಿಯೋ ವಿ ಟಾಕ್ಡ್ ಆಫ್ ಆ್ಯಂಗ್ಯುಲರ್ ವೆಲಾಸಿಟಿ. ಅದ್ರ ಬಗ್ಗೆ ಮಾತಾಡಿದ್ವಿ ನಾವು. ಆ್ಯಂಗ್ಯುಲರ್ ವೆಲಾಸಿಟಿ represented by omega. Also we talked of angular acceleration. ಎಂಥದ್ದು? angular acceleration represented by alpha. ಹೌದಾನೆ? ಸೊ ಬಿಫೋರ್ ದಿಸ್ ವಿ ಟಾಕ್ಡ್ ಆಫ್ angular momentum. ಎಂಥ momentum? angular momentum. ವಿ ಟಾಕ್ಡ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್. ಹೌದಾ? ನೋಡಿ, ಎಲ್ಲ ಕಡೆ ಆ್ಯಂಗ್ಯುಲರ್ ಅಂತ ಬರ್ತಾ ಇದೆ. ಸೊ ವಿ ಟಾಕ್ಡ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್, ಆಯಿತಾ? ಸೊ ದಿಸ್ ವಾಸ್ ರೆಪ್ರೆಸೆಂಟೆಡ್ ಬೈ ಪಿ, ಆ್ಯಂಗ್ಯುಲರ್ ಮೊಮೆಂಟಮ್ ಪಿ. ಹೌದಾ? ಆ್ಯಂಗ್ಯುಲರ್ ಆಕ್ಸಿಲರೇಷನ್ ಆಲ್ಸೋ ಎಫೆಕ್ಟ್ ಹೌದಾ? ಸೊ ಅಂದರೆ ಈ ಟಾಪಿಕಲ್ಲಿ ಎಲ್ಲ ಕಡೆ ಆ್ಯಂಗ್ಯುಲರ್ ಅಂತ ಮಾಡ್ತಾರೆ, ಹೌದಾ? ಸೊ ಈ ಥರ ಆ್ಯಂಗ್ಯುಲರ್ ವೆಲಾಸಿಟಿ ಎಲ್ಲಿ ಬರುತ್ತೆ ಅಂದರೆ ರೊಟೇಷನಲ್ ಮೋಷನಲ್ಲಿ. ಆ್ಯಂಗ್ಯುಲರ್ ಆಕ್ಸಿಲರೇಷನ್ ಎಲ್ಲಿ ಬರುತ್ತೆ ಅಂದರೆ ರೊಟೇಷನಲ್ ಮೋಷನಲ್ಲಿ. ಆ್ಯಂಗ್ಯುಲರ್ ಮೊಮೆಂಟಮ್ ಎಲ್ಲಿ ಬರುತ್ತೆ? ರೊಟೇಷನಲ್ ಮೋಷನಲ್ಲಿ, ಹೌದಾನೆ? ಇದನ್ನು ಏನು ಮಾಡ್ಬೋದು? ಯು ಕ್ಯಾನ್ ಕಂಪೇರ್ ವಿತ್ ದ ಲೀನಿಯರ್ ಮೋಷನ್. ಸೊ ಇಲ್ಲಿ ಆ್ಯಂಗ್ಯುಲರ್ ವೆಲಾಸಿಟಿ ಅಂತ ಯೂಸ್ ಮಾಡಿದ್ರೆ ನಾವು ಲೀನಿಯರ್ ಮೋಷನಲ್ಲಿ ವಿ ಕಾಲ್ ಇಟ್ ಲೀನಿಯರ್ ವೆಲಾಸಿಟಿ ಅಂತ ಕಾಲ್ತೀವಿ. ಎಂತ ಕರಿತೀವಿ? ಲೀನಿಯರ್ ವೆಲಾಸಿಟಿ ಅಂತ ಕರಿತೀವಿ, ರೆಪ್ರೆಸೆಂಟೆಡ್ ಬೈ ವಿ, ಹೌದಾನೆ? ಅದೇ ಥರ ಇಲ್ಲಿ ಆ್ಯಂಗ್ಯುಲರ್ ಆಕ್ಸಿಲರೇಷನ್ ಅಂದರೆ ಸೊ ವಿ ಕಾಲ್ ಇಟ್ ಆ್ಯಸ್ ಏನಂತ ಕರಿತೀವಿ? ಅದಕ್ಕೆ ಲೀನಿಯರ್ ಆಕ್ಸಿಲರೇಷನ್. ಎಂಥದ್ದು? ಲೀನಿಯರ್ ಆಕ್ಸಿಲರೇಷನ್ ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ಎ. ಹೌದಾ? ಇಲ್ಲಿ ಆ್ಯಂಗ್ಯುಲರ್ ಮೊಮೆಂಟಮ್. ಸೊ ಆ್ಯಂಗ್ಯುಲರ್ ಮೊಮೆಂಟಮ್ ಇದು ಆ್ಯಕ್ಚುಲಿ ಪಿ ಅಲ್ಲ, ಇಟ್ ಇಸ್ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಎಲ್, ಹೌದಾನೆ? ಸೊ ಆ್ಯಂಗ್ಯುಲರ್ ಮೊಮೆಂಟಮ್ ನಾವು ಇಲ್ಲಿವರೆಗೂ ಓದಿದ್ದು ಲೀನಿಯರ್ ಮೊಮೆಂಟಮ್ ಓದಿದ್ವಿ, ಅದು ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಆ್ಯಂಗ್ಯುಲರ್ ಮೊಮೆಂಟಮ್ ಅಂತ, ಹೌದಾನೆ? ಇಲ್ಲಿ ಆ್ಯಂಗ್ಯುಲರ್ ಮೊಮೆಂಟಮ್ ಅಂತ ಕಾದ್ರೆ ಇಲ್ಲಿ ರೊಟೇಷನಲ್ ಮೋಷನಲ್ಲಿ ವಿ ಕಾಲ್ ಇಟ್ ಲೀನಿಯರ್ ಮೊಮೆಂಟಮ್ ರೆಪ್ರೆಸೆಂಟೆಡ್ ಬೈ ಪಿ, ಹೌದಾ? ಅದೇ ಥರ ವಿ ಹ್ಯಾವ್ ಅನದರ್ ಫಿಸಿಕಲ್ ಕ್ವಾಂಟಿಟಿ ಕಾಲ್ಡ್ ಅಸ್ ಟಾರ್ಕ್. ಏನಿದು? ಟಾರ್ಕ್. ಸೊ ಈ ಟಾರ್ಕ್ ಏನಿದು? ಸೊ ಇಟ್ ಈಸ್ ದ ರೊಟೇಷನಲ್ ಅನಲಾಗ್ ಅಂದರೆ ಅದಕ್ಕೆ ಸಂಬಂಧಪಟ್ಟ ತತ್ಸಮಾನ ಅಂತ, ಅದಕ್ಕೆ ಸಮಾನವಾಗಿರೋದು ನೋಡು, ಹೌದಾ? ಸೊ ಆ್ಯಂಗ್ಯುಲರ್ ವೆಲಾಸಿಟಿಗೆ ಸಮನಾಗಿರೋದು ಅದು ಲೀನಿಯರ್ ಮೋಷನಲ್ಲಿ ಲೀನಿಯರ್ ವೆಲಾಸಿಟಿ ವಿ. ಅದೇ ಥರ ಆ್ಯಂಗ್ಯುಲರ್ ಆಕ್ಸಿಲರೇಷನ್ ಅಲ್ಫಾಗೆ ಇಲ್ಲಿ ಲೀನಿಯರ್ ಆಕ್ಸಿಲರೇಷನ್ ಎ. ಇಲ್ಲಿ ಆ್ಯಂಗ್ಯುಲರ್ ಮೊಮೆಂಟಮ್ ಎಲ್ಗೆ ಲೀನಿಯರ್ ಮೊಮೆಂಟಮ್ ಪಿ. ಅದೇ ಥರ ಟಾರ್ಕ್ ಇದೆಯಲ್ಲ, ಸೊ ದಿಸ್ ಟಾರ್ಕ್ ಇಟ್ ಈಸ್ ದ ರೊಟೇಷನಲ್ ಅನಲಾಗ್, ANALOGE ಅನಲಾಗ್. ಅನಲಾಗ್ ಅಂದರೆ ತತ್ಸಮಾನ ಅಂತ, ತತ್ಸಮಾನ, ಅದಕ್ಕೆ ಸಮನಾಗಿರೋದು. ಅಂದರೆ ಅಲ್ಲಿ ಲೀನಿಯರ್ ಮೋಷನ್ನು, ಇಲ್ಲಿ ರೊಟೇಷನಲ್ ಮೋಷನ್. ಹಾಗಾದರೆ ಟಾರ್ಕ್ ಈಸ್ ದ ರೊಟೇಷನಲ್ ಅನಲಾಗ್ ಆಫ್ ಏನು? ಫೋರ್ಸ್. ರೊಟೇಷನಲ್ ಅನಲಾಗ್ ಆಫ್ ಫೋರ್ಸ್, ಹೌದಾನೆ? ಏನು ನಾವು ಲೀನಿಯರ್ ಮೋಷನಲ್ಲಿ ಫೋರ್ಸ್ ಅಂತ ಹೇಳ್ತೀವಲ್ಲ, ನ್ಯೂಟನ್ ಸೆಕೆಂಡ್ ಲಾ, F=ma, ಹೌದಾನೆ? ಸೊ ಫೋರ್ಸ್ ಅದು ಪುಷ್ ಅಥವಾ ಪುಲ್, ಹೌದಾನೆ? ಅಲ್ಲೇನು ನಾವು ಲೀನಿಯರ್ ಮೋಷನಲ್ಲಿ ಫೋರ್ಸ್ ಅಂತ ಹೇಳ್ತೀವೋ ಆ ಫೋರ್ಸ್ಗೆ ಸಮನಾದ ಪದ, ಅದೇ ಕೆಲಸವನ್ನು ಮಾಡ್ತಕ್ಕಂಥ ಫಿಸಿಕಲ್ ಕ್ವಾಂಟಿಟಿ ಎಲ್ಲಿ? ಇನ್ ರೊಟೇಷನಲ್ ಮೋಷನ್. ಯಾವುದು? ಟಾರ್ಕ್. ಸೊ ವಾಟ್ ಈಸ್ ಟಾರ್ಕ್? ಸೊ ಟಾರ್ಕ್ ಈಸ್ ದ ರೊಟೇಷನಲ್ ಅನಲಾಗ್. ಟಾರ್ಕ್ ಈಸ್ ದ rotational analog of force. rotational analog, ANALOGUE, rotational analog. Torque is the rotational analog of force. ಅಂದರೆ ಲೀನಿಯರ್ ಮೋಷನಲ್ಲಿ ಫೋರ್ಸ್ ಯಾವ ಕೆಲಸವನ್ನು ಮಾಡುತ್ತೋ ಅದೇ ಕೆಲಸವನ್ನು ಟಾರ್ಕ್ ಮಾಡುತ್ತೆ ಎಲ್ಲಿ? ರೊಟೇಷನಲ್ ಮೋಷನ್ನಲ್ಲಿ, ಅರ್ಥ ಆಯ್ತಾ? ಸೊ ದಿಸ್ ಟಾರ್ಕ್ ಇನ್ನೊಂದು ಹೆಸರಿದೆ. ಸೊ ದಿಸ್ ಟಾರ್ಕ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮೊಮೆಂಟ್ ಆಫ್ ಫೋರ್ಸ್. ಟಾರ್ಕಿಗೆ ಇನ್ನೊಂದು ಹೆಸರು ಎಂಥದ್ದು? ಮೊಮೆಂಟ್ ಆಫ್ ಫೋರ್ಸ್. ಅಥವಾ ಟಾರ್ಕಿಗೆ ಇನ್ನೊಂದು ಹೆಸರಿದೆ, ಏನದು? ಕಪಲ್. ಹೆಂಗೋ ನಿಮಗೆಲ್ಲ ಒಬ್ಬೊಬ್ರು 2-3 ಹೆಸರು ಇರುತ್ತಲ್ಲ, ಮನೆ ಒಂಥರ, ಕಾಲೇಜಲ್ಲಿ ಒಂಥರ, ಫ್ರೆಂಡ್ಸ್ ಒಂಥರ ಕರಿತಿರ್ತಲ್ಲ, ಅದೇ ಥರ ಟಾರ್ಕ್ ಒಂದು ಹೆಸರು, ಇನ್ನೊಂದು ಮೊಮೆಂಟ್ ಆಫ್ ಫೋರ್ಸ್, ಅಥವಾ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕಪಲ್, ಹೌದಾನೆ? ಹಾಗಾದ್ರೆ ನೋಡೋಣ, ಹಾಗಾದ್ರೆ ವಾಟ್ ಈಸ್ ಟಾರ್ಕ್ ಅಂತ. ಸೊ ವಾಟ್ ಈಸ್ ಟಾರ್ಕ್, ಆಯಿತಾ? ಸೊ ಟಾರ್ಕ್ ಆ್ಯಕ್ಟಿಂಗ್ ಆನ್ ಎ ಪಾರ್ಟಿಕಲ್, ಯಾವುದೇ ಒಂದು ಪಾರ್ಟಿಕಲ್ ಮೇಲೆ
ಅಥವಾ ಯಾವುದೇ ಒಂದು ಆಬ್ಜೆಕ್ಟ್ ಮೇಲೆ, ಹೌದಾನೆ. ಸೊ ಟಾರ್ಕ್ ಆ್ಯಕ್ಟಿಂಗ್ ಈಸ್ ಡಿಫೈನ್ಡ್ ಆ್ಯಸ್, ಇಟ್ ಈಸ್ ಕೇಳ್ತಾನೆ ಡಿಫೈನ್ ಟಾರ್ಕ್ ಅಂತ ನೀವು ಬರೀಕು. ದ ಟಾರ್ಕ್ ಆ್ಯಕ್ಟಿಂಗ್ ಅನ್ ಎ ಪಾರ್ಟಿಕಲ್ ಅಥವಾ ಆಬ್ಜೆಕ್ಟ್ ಈಸ್ ಡಿಫೈನ್ಡ್ ಆ್ಯಸ್, ಇಟ್ ಈಸ್ ಡಿಫೈನ್ಡ್ ಆ್ಯಸ್ ದ ಪ್ರಾಡಕ್ಟ್, it is defined as the product of magnitude of force, on the particle. ಅಂದರೆ ಆ ಪಾರ್ಟಿಕಲ್ ಮೇಲೆ ಎಷ್ಟು ಫೋರ್ಸ್ ಇದೆ, ಆ ಒಂದು ಫೋರ್ಸ್ನ ಮ್ಯಾಗ್ನಿಟ್ಯೂಡ್, ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ, ಡೈರೆಕ್ಷನ್ ಅಲ್ಲ. ಸೊ ಟಾರ್ಕ್ ಈಸ್ ಡಿಫೈನ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಆನ್ ದ ಪಾರ್ಟಿಕಲ್ ಆ್ಯಕ್ಟಿಂಗ್ ಆನ್ ದ ಪಾರ್ಟಿಕಲ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಎಂಥ ಡಿಸ್ಟೆನ್ಸ್? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ಅಪ್ಲಿಕೇಶನ್ ಆಫ್ ಫೋರ್ಸ್. ಅಂದರೆ ಎಲ್ಲಿ ನಾವು ಫೋರ್ಸ್ನ ಅಪ್ಲೈ ಮಾಡ್ತೀವಿ ಆ ಒಂದು ಪಾಯಿಂಟ್ನ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ಅಪ್ಲಿಕೇಶನ್ ಆಫ್ ಫೋರ್ಸ್ ಫ್ರಮ್ ಆರಿಜಿನ್ ಅಥವಾ ಫ್ರಮ್ ಆಕ್ಸಿಸ್ ಆಫ್ ರೊಟೇಷನ್, ಹೌದಾನೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಟಾರ್ಕ್. ಹೇಳ್ತಾನೆ ಡಿಫೈನ್ ಟಾರ್ಕ್ ಅಂತ ನೀವರೆಗೂ. ಟಾರ್ಕ್ ಈಸ್ ಡಿಫೈನ್ಡ್ ಆಸ್ ಏನು? ಇಟ್ ಈಸ್ ದ ಪ್ರಾಡಕ್ಟ್ ಅದು ಯಾರ್ದು? ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ನ ಪ್ರಾಡಕ್ಟು. ಎಲ್ಲಿ ಫೋರ್ಸ್ ಎಲ್ಲಿ ಬೀಳ್ತಾ ಇದೆ? ಆನ್ ದ ಪಾರ್ಟಿಕಲ್. ಮತ್ತು ಯಾರ ಜೊತೆ? ಫೋರ್ಸ್ನ ಪ್ರಾಡಕ್ಟ್ ಯಾರ ಜೊತೆ? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದ ಅಪ್ಲಿಕೇಶನ್ ಆಫ್ ಫೋರ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್, ಹೌದಾನೆ. ಮತ್ತು ನೀನು ಯಾವ ಪಾಯಿಂಟ್ನಲ್ಲಿ ನೀನು ಫೋರ್ಸ್ ಅಪ್ಲೈ ಮಾಡ್ತಿದೆಯೋ ಆ ಪಾಯಿಂಟಿಗೂ ಮತ್ತು ಆ ಪಾಯಿಂಟ್ ತಿರುಗುತ್ತಲ್ಲ ಪಾರ್ಟಿಕಲ್ ದಟ್ ಈಸ್ ಕಾಲ್ಡ್ ಆಕ್ಸಿಸ್ ಆಫ್ ರೊಟೇಷನ್. ಆ ಒಂದು ಪಾರ್ಟಿಕಲ್ಗೂ ಮತ್ತು ಆಕ್ಸಿಸ್ ಆಫ್ ರೊಟೇಷನ್ ಇರ್ತಕ್ಕಂಥ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆರ್ ಇವೆರಡರ ಪ್ರಾಡಕ್ಟ್ನ ಗುಣಲಬ್ಧ ನಾವು ಕಾಲ್ ಇಟ್ ಆಸ್ ಟಾರ್ಕ್, ಹೌದಾನೆ. ಸೊ ನೆಕ್ಸ್ಟ್ ಡಯಾಗ್ರಾಮ್ ನೋಡಿದ್ರೆ ಇಲ್ಲಿ ಕ್ಯಾನ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಟಾರ್ಕ್ ಅಂತ, ಹೌದಾ. ಸೊ ಇಫ್ ಯು ಸಿ ದ ನೆಕ್ಸ್ಟ್ ಡಯಾಗ್ರಾಮ್ ದಟ್ ಐ ಆಮ್ ಗೋಯಿಂಗ್ ಟು ಶೋ, you will understand what is torque. So what is torque? Torque is the defined as the product of magnitude of force acting on the particle and the perpendicular distance of the application of the force from the axis of rotation. Now that is the product of force, magnitude of force acting on the particle and the perpendicular distance of application of force ಎಲ್ಲಿಂದ? from the axis of rotation. So that is called as torque, ಹೌದಾ. ಸೊ ಯು ಕ್ಯಾನ್ ಸಿ ದ ಟಾರ್ಕ್ ನೋಡೋಣ. ಸೊ ಹೌ ಟು ಅಂಡರ್ಸ್ಟ್ಯಾಂಡ್ ನೋಡಿ ಇಲ್ಲಿ, ಹೌದಾ. ಸೊ ಟಾರ್ಕ್, ಹೌ ಟು ಕ್ಯಾಲ್ಕುಲೇಟ್ ದ ಟಾರ್ಕ್ ನೋಡಿ, ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್, ಆಯಿತಾ. ಸೊ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಸೊ ಟಾರ್ಕ್ ಕ್ಯಾಲ್ಕುಲೇಷನ್ ಮಾಡೋದಂತ, ಹೌದಾನೆ. ನೋಡಿ, ದಿಸ್ ಇಸ್ ದ ಆಕ್ಸಿಸ್ ಆಫ್ ರೊಟೇಷನ್. ಇಲ್ಲಿದೆ, ದಿಸ್ ಇಸ್ ದ ಆಕ್ಸಿಸ್ ಆಫ್ ರೊಟೇಷನ್. ಅಂದರೆ ಆಕ್ಸಿಸ್ ಆಫ್ ರೊಟೇಷನ್ ಏನಿದೆ, ನೀವು ಮೊಬೈಲ್ ನಿನ್ನ ಕಣ್ಣಿನ ಕಡೆ ಬರ್ತಾ ಇದೆ. ಒಂದು ಪೆನ್ ಇಟ್ಕೊಂಡು ಈ ಪಾಯಿಂಟಲ್ಲಿ ಕೀಪ್ ಎ ಪೆನ್ ಅಟ್ ದಿಸ್ ಪಾಯಿಂಟ್. ಸೊ ಆ ಪೆನ್ ಏನು ಮಾಡ್ತಾ ನಿನ್ನ ಕಣ್ಣಿನ ಕಡೆ ಬರ್ತಾ ಇದೆ. ಸೊ ದಟ್ ಇಸ್ ದ ಆಕ್ಸಿಸ್ ಆಫ್ ರೊಟೇಷನ್. ನೋಡಿ, ಇಲ್ಲಿದೆ ಪಾಯಿಂಟ್, ಇಲ್ಲಿದೆ. ಸೊ ದ ಪಾಯಿಂಟ್ ಪಿ ಈಸ್ ಇಯರ್, ಹೌದಾ. ನೀನೇನು ಮಾಡ್ತೀಯ? ಪಾಯಿಂಟ್ ಪಿ ಮೇಲೆ ನೀನು ಫೋರ್ಸ್ನ ಅಪ್ಲೈ ಮಾಡಿ. ದಿಸ್ ದ ಡೈರೆಕ್ಷನ್ ಆಫ್ ಫೋರ್ಸ್, ಯು ಕ್ಯಾನ್ ಸಿ ಅಪ್ಲೈಡ್ ಫೋರ್ಸ್. ಈ ದಿಕ್ಕಿನಲ್ಲಿ ನೀನು ಫೋರ್ಸ್ನ ಅಪ್ಲೈ ಮಾಡ್ತೀಯ. ದಿಸ್ ಇಸ್ ಡೈರೆಕ್ಷನ್ ಇನ್ ವಿಚ್ ಯು ಅಪ್ಲೈ ದ ಫೋರ್ಸ್, ಹೌದಾನೆ. ಸೊ ಈ ಪಾಯಿಂಟಲ್ಲಿ ನೀನು ಫೋರ್ಸ್ನ ಅಪ್ಲೈ ಮಾಡ್ತೀಯ ಪಾಯಿಂಟ್ ಪಿ ಮೇಲೆ. ಅವಾಗ ಏನು ಮಾಡುತ್ತೆ? ದ ಪಾಯಿಂಟ್ ಸ್ಟಾರ್ಟ್ಸ್ ರೊಟೇಟಿಂಗ್, ಸುತ್ತಲೂ ತಿರುಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಿಂಗೆ ತಿರ್ಕೊಂಡು ಹಿಂಗೆ ಬರುತ್ತೆ, ಹೌದಾ. ಅಂದರೆ ಈ ಆ್ಯಕ್ಸಿಸ್ ನಿಮ್ಮ ಪೆನ್ ಇದೆಯಲ್ಲ, ನೀವು ಪೆನ್ ಹಿಡ್ಕೊಂಡಿದೆಯಲ್ಲ ಈ ಪಾಯಿಂಟಲ್ಲಿ, ಇದು ಸುತ್ತಲೂ ಅದು ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್, ಹೌದಾ. ಸೊ ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್, ಹೌದಾನೆ. ಸೊ ನೀನು ನೋಡ್ಬೋದು, ದಿಸ್ ದ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಆಫ್ ಫೋರ್ಸ್ ಎಫ್, ಅಪ್ಲೈಡ್ ಫೋರ್ಸ್ ಎಫ್ ಇದೆ, ವೆಕ್ಟರ್ ಎಫ್ ಬರೋಣ, ಹೌದಾನೆ. ಸೊ ದಿಸ್ ಇಸ್ ದ ಪೊಸಿಷನ್ ವೆಕ್ಟರ್. ನೋಡಿ, ಆರ್ ಇಸ್ ದ ರೇಡಿಯಸ್ ಆಫ್ ದ ಆಕ್ಸಿಸ್ ಆಫ್ ರೊಟೇಷನ್ ಟು ದ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಆಫ್ ಫೋರ್ಸ್, ಹೌದಾನೆ. ಈ ಆಕ್ಸಿಸ್ ಆಫ್ ರೊಟೇಷನಿಂದ ನೀನು ಯಾವ ಪಾಯಿಂಟಲ್ಲಿ ಫೋರ್ಸ್ ಅಪ್ಲೈ ಮಾಡಿದೆವು ಈ ಡಿಸ್ಟೆನ್ಸ್ನ ವಿ ಕಾಲ್ ಇಟ್ ಆಸ್ ಆರ್, ಹೌದಾನೆ. ಸೊ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನಮಗೆ ಬೇಕಾದ್ರೆ ಏನಂತ ಹೇಳ್ತಾನೆ ನಾನು ಡೆಫಿನೇಷನ್ಲಿ ಕಾಲ್ಸ್ ಇಟ್ ಆಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಎಂಥ ಡಿಸ್ಟೆನ್ಸ್ ಅದು? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಬಟ್ ಇಟ್ ಇಸ್ ನಾಟ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್ಗೂ ಪಾಯಿಂಟ್ ಇರ್ತದೆ. ಪರ್ಪೆಂಡಿಕ್ಯುಲರ್ ರೊಟೇಷನ್ ಇದಲ್ಲ. ಹಾಗಾದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಲ್ಲಿದೆ ನೋಡಿ, ಇಲ್ಲಿಂದ. ಯಾಕಂದ್ರೆ ದಿಸ್ ದ ಡೈರೆಕ್ಷನ್ ಆಫ್ ಫೋರ್ಸ್. ನೋಡಿ, ಇಲ್ಲಿ ಫೋರ್ಸ್, ಯಾಕಂದ್ರೆ ನಿಮಗೆ ಗೊತ್ತು ವೆಕ್ಟರ್ಸ್ ಕ್ಯಾನ್ ಬಿ ಮೂವ್ಡ್. ಇದು ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಆ ಒಂದು ಫೋರ್ಸ್ ಡೈರೆಕ್ಷನ್ಗೂ, ಆಯಿತಾ. ಸೊ ಈ ಒಂದು ಪಾಯಿಂಟ್, ವಾಟ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್? ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಅದಕ್ಕೆ ಅಂತ ಕರಿತೀವಿ ನಾವು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಆಯಿತಾ. ಸೊ ಹಾಗಾದ್ರೆ ವಾಟ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್? ಸೊ ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಎಲ್ಲಿದೆ ನೋಡಿ, ಐ ವಿಲ್ ಶೋ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ವಿತ್ ಸಮ್ ರೆಡ್ ಲೈನ್, ಆಯಿತಾ. ಸೊ ವಿಲ್ ಶೋ ಇಟ್ ವಿತ್ ದ ರೆಡ್ ಲೈನ್. ನೋಡಿ, ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಇದು, ಆಯಿತಾ. ನೋಡಿ, ಇದು ಅಲ್ಲ, ದಿಸ್ ಇಸ್ ನಾಟ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್.
ಸೊ ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸೊ ಈ ಇದನ್ನ ನಾವು ಮಲ್ಟಿಪ್ಲೈ ಮಾಡಬೇಕಂದ್ರೆ ಫೋರ್ಸ್ ಏನಂತ ಹೇಳ್ತಾರೆ, ವಾಟ್ ಇಸ್ ದ ಡೆಫಿನೇಷನ್ ಆಫ್ ಟಾರ್ಕ್? ಇಟ್ ಇಸ್ ಡಿಫೈನ್ಡ್ ಆಸ್ ದ ಪ್ರೊಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಎಫ್ ಆ್ಯಕ್ಟಿಂಗ್ ಆನ್ ದ ಪಾರ್ಟಿಕಲ್, ಈ ಪಾರ್ಟಿಕಲ್ ಮಾಡ್ತಕ್ಕಂಥ ಫೋರ್ಸ್ನ ಮ್ಯಾಗ್ನಿಟ್ಯೂಡು ಆ್ಯಂಡ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದ ಅಪ್ಲಿಕೇಶನ್ ಆಫ್ ಫೋರ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್. ಹೌದಾನೆ, ಇಟ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ಅಪ್ಲಿಕೇಶನ್ ಆಫ್ ಫೋರ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್. ಆಕ್ಸಿಸ್ ಆಫ್ ರೊಟೇಷನ್ ದಿಸ್ ದ ಆಕ್ಸಿಸ್ ಆಫ್ ರೊಟೇಷನ್. ಹೌದಾನೆ, ಆಕ್ಸಿಸ್ ಆಫ್ ರೊಟೇಷನಿಂದ ಈ ಒಂದು ಪಾಯಿಂಟ್ ಇರ್ತಕ್ಕಂಥ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸೊ ದಿಸ್ ಡಿಸ್ಟೆನ್ಸ್, ಹೌದಾನೆ, ದಿಸ್ ಡಿಸ್ಟೆನ್ಸ್ ಎಷ್ಟಿರುತ್ತೆ ನೋಡಿ, ದಿಸ್ ಡಿಸ್ಟೆನ್ಸ್ ದಟ್ ವಿಲ್ ಬಿ ಆರ್ ಸೈನ್ ಥೀಟಾ. ಏನಂತ ಕರಿತೀವಿ ಅದಕ್ಕೆ? ಆರ್ ಸೈನ್ ಥೀಟಾ. ಕ್ಯಾನ್ ಸಿ ದ ಫ್ರಮ್ ಡಯಾಗ್ರಾಮ್. ಹೌದಾನೆ, ಇಫ್ ದಿಸ್ ಈಸ್ ಆರ್, ಈ ಡಿಸ್ಟೆನ್ಸ್ ಆರ್ ಇದ್ದರೆ, ಇಫ್ ದಿಸ್ ಆ್ಯಂಗಲ್ ಈಸ್ ಥೀಟಾ, ದೆನ್ ದಿಸ್ ವಿಲ್ ಬಿ ಆರ್ ಸೈನ್ ಥೀಟಾ, ಪೈಥಾಗರಸ್ ಥಿಯರಮ್. ಅಥವಾ ಐ ಕ್ಯಾನ್ ಸೈನ್ ಥೀಟಾ ಈಸ್ ಈಕ್ವಲ್ ಟು, ವಾಟ್ ಈಸ್ ಸೈನ್ ಥೀಟಾ? ಸೈನ್ ಥೀಟಾ ಈಸ್ ಈಕ್ವಲ್ ಟು ದಿಸ್ ಇಸ್ ಥೀಟಾ, ಆಯಿತಾ? ಸೊ ಸೈನ್ ಥೀಟಾ ವಿಲ್ ಬಿ ಈಕ್ವಲ್ ಟು ಅಪೋಸಿಟ್, ಅಂದರೆ ದಿಸ್ ಇಸ್ ಅಪೋಸಿಟ್ ಅದ. ಸೊ ದಟ್ ಈಸ್ ಅಪೋಸಿಟ್ ಬೈ ಏನು, ಸೈನ್ ಥೀಟಾ ಇಸ್ ಅಪೋಸಿಟ್ ಬೈ hypotenuse. This is hypotenuse r. So therefore opposite will be equal to r sin theta. This opposite is the perpendicular distance. This is the perpendicular distance. ಹೌದಾನೆ. So therefore the torque tau will be equal to f into r sin theta. f into r sin theta. Where r sin theta, this is the r sin theta. ಈ distance is this will be r sin theta. ಹೌದಾ? Therefore torque tau will be equal to f r sin theta. f into r sin theta ಅಥವಾ r into f sin theta. Torque is equal to r into f sin theta. So f into r sin theta. ಹೌದಾ? So this is how we can calculate the torque. What is torque? Torque is the product of magnitude of force and the perpendicular distance of application of the force from axis of rotation. Axis of rotation. So that is called as torque. That is called as torque. ಹೌದಾನೆ. ಸೊ ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದೆಯಲ್ಲ, ದಿಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ದಿಸ್ ಡಿಸ್ಟೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಆರ್ಮ್ ಆಫ್ ದ ಕಪಲ್ ಅಥವಾ ಲಿವರ್ ಆರ್ಮ್. ಏನಂತ ಕರಿತೀವಿ ಅದಕ್ಕೆ? ಲಿವರ್ ಆರ್ಮ್. ನೋಡಿ ಬರ್ದೇನೆ. ಸೊ ದಿಸ್ ಡಿಸ್ಟೆನ್ಸ್ನ ದಿಸ್ ಆರ್ ಸೈನ್ ಥೀಟಾ ಈ ಕಾಲ್ಸ್ ಇಟ್ ಆಸ್ ಲಿವರ್ ಆರ್ಮ್. ಎಂತ ಕರಿತಾನೆ ಅನ್ನೋದಕ್ಕೆ? ಲಿವರ್ ಆರ್ಮ್. ಲಿವರ್ ಮತ್ತು ಹೊಟ್ಟೆಯೊಳಗಿರೋ ಲಿವರ್ ಅಲ್ಲ, ಇದು LEVR, ಲಿವರ್ ಆರ್ಮ್. ಅದು ಇಟ್ ಆಲ್ಸೋ ಕಾಲ್ಡ್ ಆರ್ಮ್ ಆಫ್ ದ ಕಪಲ್. ಏನಂತ ಕರಿತಾನೆ ಅದಕ್ಕೆ? ಆರ್ಮ್ ಆಫ್ ದ ಕಪಲ್. ಕಪಲ್ನ ಆರ್ಮ್. ಕಪಲ್ ಅಂದರೆ ಮತ್ತು ಆ ಕಪಲ್ ಅಲ್ಲ, ಇದು ನಮ್ಮ ಕಪಲ್ ಟಾರ್ಕ್. ಹೌದಾನೆ. ಸೊ ಇಟ್ ಈಸ್ ಕಾಲ್ಡ್ ದ ಆರ್ಮ್ ಆಫ್ ದ ಕಪಲ್. ಆರ್ಮ್ ಆಫ್ ದ ಕಪಲ್. ಸೊ ದೇರ್ ಫೋರ್ ಟಾರ್ಕ್ ಟೌ ಕ್ಯಾನ್ ಬಿ ರಿಟರ್ನ್ ಆಸ್, ಟಾರ್ಕ್ನ ಟೌನ್ ಏನಂತ ಬರೆಯೋದು ನಾವು? ಸೊ ಟಾರ್ಕ್ ಟೌ ಕ್ಯಾನ್ ಬಿ ರಿಟರ್ನ್ ಆಸ್ ಆರ್ ಎಫ್ ಸೈನ್ ಥೀಟಾ ಅಂತ ಗೊತ್ತು ನನಗೆ, ಆರ್ ಎಫ್ ಸೈನ್ ಥೀಟಾ. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಇನ್ ವೆಕ್ಟರ್ ಫಾರ್ಮ್. ಟೌ ವಿಲ್ ಬಿ ಈಕ್ವಲ್ ಟು ಆರ್ cross f. This can be written as vector r cross f. Vector r cross f. ಹೌದಾನೆ, ವೆಕ್ಟರ್ ಆರ್ ಕ್ರಾಸ್ ಎಫ್. ಯಾಕೆ ನಿನಗೆ ಗೊತ್ತು ಎ ಕ್ರಾಸ್ ಬಿ ಎ ಬಿ ಸೈನ್ ಥೀಟಾ, ಅದೇ ಥರ ಆರ್ ಕ್ರಾಸ್ ಎಸ್ ಇಸ್ ಆರ್ ಎಫ್ ಸೈನ್ ಥೀಟಾ ಇಲ್ಲಿದೆಯಲ್ಲ. ಹೌದಾ? ಸೊ ಉಲ್ಟಾ ಬರ್ತಾ ಇದೆ. ಸೊ ದೇರ್ ಫೋರ್ ಟೌ ವೆಕ್ಟರ್ ಫಾರ್ಮಲ್ಲಿ ಬರೆದ್ರೆ ಟಾರ್ಕ್ ಟೌ ವಿಲ್ ಬಿ ಈಕ್ವಲ್ ಟು ಆರ್ ಕ್ರಾಸ್ ಎಫ್. ವೆಕ್ಟರ್ ಆರ್ ಕ್ರಾಸ್ ವೆಕ್ಟರ್ ಎಫ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ರಿಲೇಷನ್, ಯು ಶುಡ್ ರಿಮೆಂಬರ್. ಕೇಳ್ತಾನೆ ಟೌ ಈಸ್ ಈಕ್ವಲ್ ಟು ಆರ್ ಕ್ರಾಸ್ ಎಫ್. ಹೌದಾನೆ. ದಟ್ ಕ್ಯಾನ್ ರಿಟರ್ನ್ as ಆರ್ ಎಫ್ ಸೈನ್ ಥೀಟಾ. ದಟ್ ಕ್ಯಾನ್ ರಿಟರ್ನ್ ಆರ್ ಎಫ್ ಸೈನ್ ಥೀಟಾ, ವೇರ್ ಆರ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದ point of application of the force and the axis of rotation, and f is the magnitude of the force. Now then theta is the angle between r ಮತ್ತು f. r ಗೂ ಮತ್ತು ನೋಡಿ ಇಲ್ಲಿ theta ಇದೆಯಲ್ಲ, this is the angle between r ಮತ್ತು f. ಇದು this is the direction of f. ಇಲ್ಲಿದೆಯಲ್ಲ f, ಇಲ್ಲಿದ್ದು ಇಲ್ಲಿ ತಗೊಂಡೋಗ್ಬೋದು. ಹೌದಾನೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಎಫ್. ಏನಂತ ಕರಿತೀವಿ ಅದಕ್ಕೆ? ಎಫ್. ಸೊ ದೇರ್ಫೋರ್ theta is the angle between r ಮತ್ತು f. theta is the angle between r and f. ಸೊ ದಿಸ್ is about torque. this is about torque. ಎಲ್ಲಿ ನೋಡ್ತೀವಿ ನೀವು ಟಾರ್ಕ್ನ? ಹೌದಾನೆ. ಸೊ ಮನೇಲಿ ಯಾವುದೋ ನೀನು ಮನೇಲಿ ಹಿಂಗೆ ಗೋಡೆ ಇದೆ, ಸೊ ಗೋಡೆ ಬಂದು ನೀನು ಇದನ್ನು ಅಪ್ಲೈ ಮಾಡ್ತೀನಿ, ಬಾಗಿಲಿದು, ದಿಸ್ ದ ಡೋರ್. ಅದು ಬಾಗಿಲು ತೆಗಿಬೇಕಾದ್ರೆ ಏನು ಮಾಡ್ತೀನಿ, ನೀನು ಹಿಂಗೆ ಎಳಿತಾ ಹೋಗ್ತೀಯ ಮತ್ತು ಹಿಂಗೆ ತೆಗಿತಾ ಹೋಗ್ತೀವಿ. ಅವಾಗ ಏನಾಗುತ್ತೆ, ಬಾಗಿಲು ಹಾಕೋದು ತೆಗೆದು ಮಾಡ್ತಾ ಇರ್ತಾರೆ. ಹೌದಾನೆ. ಸೊ ನೀನು ಅಪ್ಲೈ ಮಾಡ್ತಿರೋದು ಏನದು? ಟಾರ್ಕ್. ಅದು ಇಟ್ ಇಸ್ ನಾಟ್ ದಟ್ ಫೋರ್ಸ್, ಇಟ್ ಇಸ್ ದ ಟಾರ್ಕ್. ಹೌದಾ? ಸೊ ದೇರ್ ಫೋರ್ ಟಾರ್ಕ್ ಈಸ್ ಈಕ್ವಲ್ ಟು ಆರ್ ಕ್ರಾಸ್ ಎಫ್. ಆರ್ ಕ್ರಾಸ್ ಎಫ್. ನೀನು ಯಾವಾಗಲೂ ಬಾಗಿಲನ್ನ ಹಾಕೋದು ತೆಗೆಯೋದು ಮಾಡ್ತೀಯಾ ಅಥವಾ ಕಿಟಕಿ ಹಾಕೋದು ತೆಗೆಯೋದು ಮಾಡ್ತೀಯಾ, ಅಲ್ಲಿ ಏನಾಗ್ತಾ ಇರುತ್ತೆ, ಬಾಗಿಲು ರೊಟೇಟ್ ಆಗ್ತಾ ಇರುತ್ತೆ. ಸೊ ಆ ಬಾಗಿಲು ಎಲ್ಲಿ ಇದು ಫಿಕ್ಸ್, ಇಟ್ ಈಸ್ ಎ ಡೋರ್. ಸೊ ಇಟ್ ಡೋರ್, ಇದು ಇಸ್ ದ ವಾಲ್. ಈ ವಾಲ್ಗೆ ಏನು ಮಾಡಿಬಿಟ್ಟಿದೆ, ಫಿಕ್ಸ್ಡ್ ಎ ಡೋರ್. ಒಂದು ಡೋರ್ನ ಫಿಕ್ಸ್ ಮಾಡಿಬಿಟ್ಟಿದೆ. ದಿಸ್ ಇಸ್ ದ ಡೋರ್. ಅದು ಇಲ್ಲಿ ಇಂಜಸ್ ಆಗಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಹೌದಾನೆ. ಸೊ ವೆನ್ ಯು ಪುಷ್ ಇಟ್, ಹೌದಾನೆ, ಬಾಗಿಲು ಏನು ಮಾಡ್ತೀವಿ, ಹಿಂಗೆ ರೊಟೇಟ್ ಆಗಿ ಸ್ಟಾರ್ಟ್ ಮಾಡುತ್ತೆ, ಅಥವಾ ಪುಲ್ ಮಾಡೋದು ಹಿಂಗೆ ತಿರುಗಿ ಸ್ಟಾರ್ಟ್ ಮಾಡುತ್ತೆ. ಹೌದಾನೆ. ಸೊ ದಿಸ್ ದ ಆಕ್ಸಿಸ್ ಆಫ್ ರೊಟೇಷನ್. ಇದಕ್ಕೆ ಅಂತ ಕರಿತಿದ್ದಕ್ಕೆ ಆಕ್ಸಿಸ್ ಆಫ್ ರೊಟೇಷನ್. ಹೌದಾನೆ. ನೀನು ಫೋರ್ಸ್ ಹಿಂಗೆ ಅಪ್ಲೈ ಮಾಡ್ತೀಯ. ದಿಸ್ ದ ಫೋರ್ಸ್ ಆಫ್ ಡೈರೆಕ್ಷನ್ ಆಫ್ ದ ಫೋರ್ಸ್. ಡೈರೆಕ್ಷನ್ ಆಫ್ ದ ಫೋರ್ಸ್. ಹೌದಾ? ಅವಾಗ ಬಾಗಿಲ ಮೇಲೆ ಏನಾಗುತ್ತೆ, ದೆರ್ ವಿಲ್ ಬಿ ಟಾರ್ಕ್ ಆ್ಯಕ್ಟಿಂಗ್. ಏನು ಆ್ಯಕ್ಟ್ ಮಾಡ್ತಾ ಇರುತ್ತೆ ಅಲ್ಲಿ? ಟಾರ್ಕ್ ಆ್ಯಕ್ಟ್ ಮಾಡ್ತಾ ಇರುತ್ತೆ. ದ ಟಾರ್ಕ್ ವಿಲ್ ಬಿ ಆ್ಯಕ್ಟಿಂಗ್. ದಟ್ ಈಸ್ ಕಾಲ್ಡ್ ಎಸ್ ಟೌ. ಟೌ ಈಸ್ ಈಕ್ವಲ್ ಟು ಆರ್ ಕ್ರಾಸ್ ಎಫ್. ನೆನಪಿರಬೇಕು, ಆರ್ ಕ್ರಾಸ್ ಎಫ್. ಸೊ ದಿಸ್ ಟೌ ಈಸ್ ಎ ವೆಕ್ಟರ್.
ಹೌದಾ, ಟೌ ಈಸ್ ಎ ವೆಕ್ಟರ್. ಮತ್ತೇನೆಲ್ಲ ನೋಡುವ ನೀನು ಟಾರ್ಕ್ನ, ಯಾವುದೋ ಒಂದು ನಟ್ನ ಟೈಟ್ ಮಾಡ್ತಾ ಇರ್ತೀಯ, ಸ್ಕ್ರೂ ಡ್ರೈವರ್ ಅಥವಾ ಇದನ್ನು ತಗೊಂಡು ಸ್ಪಾನರ್ ತಗೊಂಡು, ಅಲ್ಲೂ ಅಷ್ಟೇ. ಅಥವಾ ಯಾರೋ ಡ್ರೈವರ್ ನೋಡಿರ್ತೀಯ ಬಸ್ ಪಂಚರ್ ಆದಾಗ, ಆಯಿತಾ, ಸೊ ಅವನೇನು ಮಾಡ್ತಾ ಇರ್ತಾನೆ, ಟೈರ್ ಬಿಚ್ಚಬೇಕಲ್ಲ ಬಸ್ ಪಂಚರ್ ಆದಾಗ ಅಥವಾ ಲಾರಿ ಪಂಚರ್ ಆದಾಗ, ಕ್ಲೀನರ್, ಹೌದಾ, ಅವನೇನು ಮಾಡ್ತಾನೆ, ಒಂದು ಇದನ್ನು ತಗೊಂಡು ಒಂದು ದೊಡ್ಡ ಕಬ್ಬಿಣದ ರಾಡ್ ತಗೊಂಡು ತಿರುಗಿಸ್ತಾ ಇರ್ತಾನೆ. ದಟ್ ಇಸ್ ದ ಟಾರ್ಕ್. ದಟ್ ಇಸ್ ದ ಟಾರ್ಕ್ ಆ್ಯಕ್ಟಿಂಗ್ ಆನ್ ದ ಪಾರ್ಟಿಕಲ್ ಅಥವಾ ಟಾರ್ಕ್ ಆ್ಯಕ್ಟಿಂಗ್ ಆನ್ ದ ಆಬ್ಜೆಕ್ಟ್, ಹೌದಾ. ಸೊ ಆಗ ನೋಡೋಣ, ನಿಮಗೆ ಗೊತ್ತು ಟಾರ್ಕ್ ಈಸ್ ಎ ವೆಕ್ಟರ್. ಟಾರ್ಕ್ ಈಸ್ ಎ ವೆಕ್ಟರ್. ಸೊ ನೋಡಿ, ಟಾರ್ಕ್ ಈಸ್ ದ, ನೋಡಿ ದ ರೆಂಚ್. ಮನೆಯೆಲ್ಲ ರೆಂಚ್ ಇರುತ್ತೆ ನೋಡಿರ್ತೀರ, ನಟ್ಟು ಬೋಲ್ಟು ಟೈಟ್ ಮಾಡೋಕ್ಕೆ ಅಥವಾ ತೆಗೆಯೋದಕ್ಕೆ, ಹೌದಾ. ನೋಡಿ ಸರ್, ಲಿವರ್ ಆರ್ಮ್ ಡಿಸ್ಟೆನ್ಸ್ ನೋಡಿ, ಇಲ್ಲಿದೆ ಸ್ಕ್ರೂ. ಸೊ ಈ ಸ್ಕ್ರೂ ನಾವೇನು ಮಾಡಬೇಕು, ಟೈಟ್ ಮಾಡಬೇಕಂತ ಬಿಚ್ಚಬೇಕು. ಅವಾಗ ಏನು ಮಾಡ್ತಾನೆ, ಯೂಸ್ ಎ ಸ್ಕ್ರೂ, ಏನಿದು ಸ್ಪಾನರ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಎ ರೆಂಚ್, ಹೌದಾ. ನೋಡಿ ಸ್ಪಾನರ್ ಹಿಂಗಿದೆ, ನೀನೇನು ಮಾಡ್ತೀಯ, ತಿರುಗಿಸ್ಬೇಕಂದ್ರೆ ನೀವು ಅಪ್ಲೈಂಗ್ ದ ಫೋರ್ಸ್, ಹಿಂಗೆ ಅಪ್ಲೈ ಮಾಡ್ತೀನಿ. ಫೋರ್ಸ್ ವಿಲ್ ಅಪ್ಲೈ ದ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್. ವಿನ್ ಅಪ್ಲೈ ದ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್, ಹೌದಾ. ವಾಟ್ ಇಸ್ ದ ಥೀಟಾ ಆ್ಯಂಗಲ್? ನೋಡಿ, ಫೋರ್ಸ್ ಇಲ್ಲಿದೆ ಅಂದರೆ ದಿಸ್ ಫೋರ್ಸ್ ಕ್ಯಾನ್ ರಿಟರ್ನ್ ಲೈಕ್ ದಿಸ್, ಇಲ್ಲೂ ಬರೀಬೋದು ನೀನು, ಹೌದಾನೆ. ಸೊ ದ ಆ್ಯಂಗಲ್ ಈಸ್ ಥೀಟಾ 90 ಡಿಗ್ರಿ. ಥೀಟಾ ಎಷ್ಟಿದೆ ಇಲ್ಲಿ? 90 ಡಿಗ್ರಿ ಇದೆ. ಯಾಕಂದರೆ ದಿಸ್ ಇಸ್ ದ ಫೋರ್ಸ್, ಡೈರೆಕ್ಷನ್ ಆಫ್ ದ ಫೋರ್ಸ್, ದಿಸ್ ಇಸ್ ದ ಆರ್, ಹೌದಾನೆ. ಸೊ ಎರಡು ನಡುವೆ ಎಷ್ಟಿದೆ ಆ್ಯಂಗಲ್? ಆರ್ ಕ್ರಾಸ್ ಎಫ್ ಈಸ್ 90 ಡಿಗ್ರಿ. ಆರ್ ಕ್ರಾಸ್ ಎಫ್ ಈಸ್ 90 ಡಿಗ್ರಿ. ಸೊ ಇನ್ ಸೈನ್ 90 ದ ಮ್ಯಾಕ್ಸಿಮಮ್, sin 90 is maximum, ಹೌದಾನೆ. ಸೊ ಮ್ಯಾಕ್ಸಿಮಮ್ ಟಾರ್ಕ್ ಈಸ್ ಪ್ರೊಡ್ಯೂಸ್ ವೆನ್ ದ ಫೋರ್ಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ರೇಂಜ್, ಹೌದಾನೆ. ದಿಸ್ ಇಸ್ ದ ರೇಂಜ್. ಈ ರೇಂಜ್ಗೆ ನೀನು ಪರ್ಪೆಂಡಿಕ್ಯುಲರ್ ಆಗಿ ಫೋರ್ಸ್ನ ಅಪ್ಲೈ ಮಾಡಿದ್ರೆ 90 ಡಿಗ್ರಿ, ಆವಾಗ ದ ಟಾರ್ಕ್ ವಿಲ್ ಬಿ ಮ್ಯಾಕ್ಸಿಮಮ್. ಟಾರ್ಕ್ ವಿಲ್ ಬಿ ಮ್ಯಾಕ್ಸಿಮಮ್, ಹೌದಾನೆ. ಸೊ ನೋಡಿ, ಎರಡನೇ ಡಯಾಗ್ರಾಮ್ ನೋಡಿ. ಸೊ ಇಲ್ಲಿದೆ, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್. ಇದೇ ಫೋರ್ಸ್ ನಾನು ಇಲ್ಲಿ ಬರಿಬೋದು, ಹೌದಾನೆ. ದಿಸ್ ಇಸ್ ದ ರೆಂಚ್, ಹೌದಾನೆ. ಸೊ ದಿಸ್ ಇಸ್ ದ ಆರ್, ದಿಸ್ ಈಸ್ ಎಫ್, ದಿಸ್ ಈಸ್ ಎಫ್, ದಿಸ್ ಈಸ್ ಆರ್. ಸೊ ವಾಟ್ ಇಸ್ ದ ಆ್ಯಂಗಲ್? ನೋಡಿ, ಕಡಿಮೆ ಆಯ್ತು. ಆ ಆ್ಯಂಗಲ್ ಆಗಲೇ 90 ಡಿಗ್ರಿ ಇತ್ತು, ಕಡಿಮೆ ಆಯಿತು. ಅವಾಗ ಏನಾಗುತ್ತೆ, ದ ಟಾರ್ಕ್ ವಿಲ್ ಆಲ್ಸೋ ರಿಡ್ಯೂಸ್. ಟಾರ್ಕ್ ವಿಲ್ ಆಲ್ಸೋ ರೆಡ್ಯೂಸ್. ಸೊ ರೆಡ್ಯೂಸ್ ಲಿವರ್ ಆರ್ಮ್, ಯಾಕಂದ್ರೆ ಲಿವರ್ ಆರ್ಮ್ ಕಡಿಮೆ ಆಯಿತು. ಸೊ ಆರ್ ಎಫ್ ಎಂಥದ್ದು, ಆರ್ ಸೈನ್ ಥೀಟಾ ಕಡಿಮೆ ಆಯಿತು, ಅವಾಗ ಟಾರ್ಕು ಕಡಿಮೆ ಆಯಿತು. ನೋಡಿ ಥರ್ಡ್ ಡಯಾಗ್ರಾಮ್ ನೋಡಿ, ನೀನು ಫೋರ್ಸ್ ಇಲ್ಲಿ, ದಿಸ್ ಇಸ್ ದ ಲಿವರ್ ಆರ್ ಅಥವಾ ದಿಸ್ ಇಸ್ ದ ರೆಂಚ್, ಆಯಿತಾ. ನೀನು ಫೋರ್ಸ್ ಹಿಂಗೆ ಅಪ್ಲೈ ಮಾಡ್ತೀಯ. ಸೊ ದಿಸ್ ಫೋರ್ಸ್ ಕ್ಯಾನ್ ರಿಟರ್ನ್ ಲೈಕ್ ದಿಸ್. ಅವಾಗ ನೋಡಿ, ಆ್ಯಂಗಲ್ ಇಷ್ಟಿದೆ. ಆ್ಯಂಗಲ್ ಕಡಿಮೆ ಆಯಿತು ಅಂದರೆ ದ ಟಾರ್ಕ್ ವಿಲ್ ಆಲ್ಸೋ ರಿಡ್ಯೂಸ್. ದ ಟಾರ್ಕ್ ಅಪ್ರೋಚಸ್ ಝೀರೋ. ಟಾರ್ಕ್ ಅಪ್ರೋಚಸ್ ಝೀರೋ, ಹೌದಾನೆ. ಸೊ ನೆಕ್ಸ್ಟ್ ನೋಟಲ್ಲಿ ನೋಡಿ, ಅಕಸ್ಮಾತ್ ನೀನು ದಿಸ್ ಇಸ್ ದ ಆಕ್ಸಿಸ್ ಆಫ್ ರೊಟೇಷನ್, ನೀನು ಫೋರ್ಸ್ನ ಇಲ್ಲೇ ಅಪ್ಲೈ ಮಾಡಿಬಿಟ್ರೆ, ದಿಸ್ ದ ಡೈರೆಕ್ಷನ್ ಆಫ್ ಫೋರ್ಸ್, ಹೌದಾನೆ. ಸೊ ಆಕ್ಸಿಸ್ ಆಫ್ ರೊಟೇಷನ್ ಇಲ್ಲೇ ಇದೆ. ಆವಾಗ ಆರ್ ಸೈನ್ ಥೀಟಾ ಅಂದರೆ ಲಿವರ್ ಆರ್ಮ್ ಈಸ್ ಝೀರೋ. ಆರ್ ಸೈನ್ ಥೀಟಾ ಬಿಕಮ್ ಝೀರೋ. ಯಾಕಂದರೆ ಸೈನ್ ಥೀಟಾ ಆ್ಯಂಗಲ್ ಎಷ್ಟಿದೆ, ಇಲ್ಲಿ ಝೀರೋ ಇದೆ. ಸೊ ಏನು ಸೈನ್ ಝೀರೋ ಈಸ್ ಝೀರೋ. ಸೊ ದಿಸ್ ಆರ್ ಸೈನ್ ಥೀಟಾ ಬಿಕಮ್ ಝೀರೋ, ದೇರ್ ಫಾರ್ ಟಾರ್ಕ್ ವಿಲ್ ಬಿ ಝೀರೋ. ಟಾರ್ಕ್ ವಿಲ್ ಬಿ ಝೀರೋ, ಹೋಗ್ತಾನೆ. ಸೊ ಅದನ್ನೇ ಬರೆದಿವಿ, ಆಯಿತಾ. ನೋಡಿ, ವಿ ಹ್ಯಾವ್ ರಿಟರ್ನ್ ದ ಸೇಮ್ ಥಿಂಗ್. Torque approaches zero, you can see here. Torque approaches zero with the angle between force and the wrench handle becomes zero. ಯಾವಾಗ ಈ ಕಡೆ ಆ್ಯಂಗಲ್ ಕಡಿಮೆ ಆಗ್ತಾವೆ ನೋಡಿ, ಆ್ಯಂಗಲ್ ಜಾಸ್ತಿ ಇತ್ತು, ಇಲ್ಲಿ ಆ್ಯಂಗಲ್ ಇನ್ನೂ ಸ್ವಲ್ಪ ಕಡಿಮೆ ಆಯಿತು, ಇಲ್ಲಿ ಆ್ಯಂಗಲ್ ಇನ್ನೂ ಕಡಿಮೆ ಆಯಿತು. ಯಾವಾಗ ಆ್ಯಂಗಲ್ ಕಡಿಮೆ ಆಗ್ತಾ ಹೋಗುತ್ತೋ ದ ಟಾರ್ಕ್ ಬಿಕಮ್ಸ್ ಝೀರೋ. ಟಾರ್ಕು ಝೀರೋ ಆಗ್ತಾ ಹೋಗ್ತಾ ಇರುತ್ತೆ, ಹೌದಾ. ಸೊ ನೋಡಿ, ದಿಸ್ ದ ಎಕ್ಸಾಂಪಲ್ ದಟ್ ವಿ ಹ್ಯಾವ್ ಗಿವನ್. ಸೊ ದಿಸ್ ದ ಆಕ್ಸಿಸ್ ಆಫ್ ರೊಟೇಷನ್. ದಿಸ್ ಡಿಸ್ಟೆನ್ಸ್ ಈಸ್ ಕಾಲ್ಡ್ ಲಿವರ್ ಆರ್ಮ್. ಏನಿಲ್ಲಿ ಎಲ್ಲ ಲಿವರ್ ಆರ್ಮ್ ಇದು, ಹೌದಾನೆ. ಸೊ ದಟ್ ಡಿಸ್ಟೆನ್ಸ್ ಇಸ್ ದ ಲಿವರ್ ಆರ್ಮ್. ಇದೇ ಡಿಸ್ಟೆನ್ಸ್ ಇದು ಲಿವರ್ ಆರ್ಮ್, ಹೌದಾ. ಸೊ ದೇರ್ ಫೋರ್ ಆಸ್ ದ ಥೀಟಾ, ದ ಆ್ಯಂಗಲ್ ಬಿಟ್ವೀನ್ ಆರ್ ಮತ್ತು ಎಫ್ ಡಿಕ್ರೀಸಸ್, the torque acting on the particle will also decrease. The torque acting on the particle will also decrease, ಹೌದಾ. ಸೊ ಹಾಗಾದರೆ how to find the direction of torque? How to find the direction of torque? ನೋಡಿ, from this diagram you can easily understand how to find the direction of torque. ಯಾಕಂದ್ರೆ ಏನು ಗೊತ್ತು, torque is a vector. Torque is a tau. Tau is equal to n formula r cross f. So torque is a vector. ಸೊ ಆಗ ನಾನು ಡೈರೆಕ್ಷನ್ ಕಂಡಿಬೇಕು, ಹೌದಾ. ಸೊ ಡೈರೆಕ್ಷನ್ ಆಫ್ ದ ಟಾರ್ಕ್ ಕ್ಯಾನ್ ಬಿ ಫೌಂಡ್ ಬೈ ರೈಟ್ ಹ್ಯಾಂಡ್ ರೂಲ್. ನೋಡಿ, ರೈಟ್ ಹ್ಯಾಂಡ್ ರೂಲ್ ಭಾಳ ಹೆಲ್ಪ್ಫುಲ್, ಹೌದಾ. ಸೊ ಯು ಕ್ಯಾನ್ ಸಿ ದ ಫಸ್ಟ್ ಡಯಾಗ್ರಾಮ್. ಹೌದಾನೆ. ಸೊ ದಿಸ್ ಇಸ್ ದ ಆಕ್ಸಿಸ್ ಆಫ್ ರೊಟೇಷನ್. ಸೊ ದಿಸ್ ಇಸ್ ದ ಪಾಯಿಂಟ್, ಇಲ್ಲಿ ಅದ ಪಾಯಿಂಟ್ ಇದೆ ನೋಡಿ, ದಿಸ್ ಇಸ್ ದ ಪಾಯಿಂಟ್ ಇಲ್ಲಿದೆ. ಸೊ ದಿಸ್ ಇಸ್ ದ ಆಕ್ಸಿಸ್ ಆಫ್ ರೊಟೇಷನ್, ಪಾಯಿಂಟ್ ಪಿ ಇಲ್ಲ, ದಿಸ್ ದ ಪಾಯಿಂಟ್ ಪಿ. ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್ ಆಫ್ ದ ಪಾಯಿಂಟ್ ಪಿ ಇಸ್ ಆರ್ ಇಲ್ಲಿದೆ. ಯು ಆರ್ ಅಪ್ಲೈಂಗ್ ದ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್. ಈ ದಿಕ್ಕಿನಲ್ಲಿ ಫೋರ್ಸ್ ಅಪ್ಲೈ ಮಾಡ್ತಾ ಇದೆಯಾ, ದಿಸ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಎಫ್ ನೋಡಿ, ದಿಸ್ ಇಸ್ ಡೈರೆಕ್ಷನ್ ಆಫ್ ಫೋರ್ಸ್. ಹಾಗಾದರೆ ಆರ್ಗೂ ಎಫ್ಗೂ ವಾಟ್ ಇಸ್ ದ ಆ್ಯಂಗಲ್? ನೋಡಿ, ಆರ್ನ ಯು ಕ್ಯಾನ್ ಎಕ್ಸ್ಟೆಂಡ್ ಆರ್. ನೋಡಿ, ಆರ್ನ ಇಲ್ಲಿಂದ ಮುಂದುವರ್ಸ್ಯಾನೆ, ಎಫ್ ಪುಟ್ ಎ ಡಾಟೆಡ್ ಲೈನ್, ಹೌದಾ. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಆರ್, ದಿಸ್ ಈಸ್ ಎಫ್. ಸೊ ಹಾಗಾದ್ರೆ ವಾಟ್ ಇಸ್ ದ ಆ್ಯಂಗಲ್? ಥೀಟಾ. ಸೊ ವಿ ಶುಡ್ ಯಾವ ಥರ ಕೈ ಹಿಡ್ಕೋಬೇಕಂದ್ರೆ,
ನೋಡಿ ಇಲ್ಲಿ ಇಟ್ಕೊಂಡಿದ್ದಾನೆ ಕೈನ ಬೆರಳುಗಳು. ಸೊ ವಿ ಶುಡ್ ಮೂವ್ ಫ್ರಮ್ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಟೌ, ಇಟ್ ಇಸ್ ಆರ್ ಕ್ರಾಸ್ ಎಫ್. ಅಂದರೆ ನೀನು ಆರಿಂದ ಎಫ್ಗೆ ಹೋಗ್ಬೇಕು ನೋಡಿ, ಆರಿಂದ ದಿಸ್ ದ ಡೈರೆಕ್ಷನ್ ಆಫ್ ಆರ್ ಟು ಎಫ್ ನೀನು ಹಿಂಗೆ ಹೋಗ್ಬೇಕು. ಯು ಶುಡ್ ಮೂವ್ ಫ್ರಮ್ ಕರ್ಲ್ ಯುವರ್ ಆಲ್ ದ 4 ಫಿಂಗರ್ ನೋಡಿ, 4 ಬೆರಳು ಹೆಂಗೆ ಇಟ್ಕೊಂಡಿದ್ದಾನೆ ಅವನು ಹಿಂಗೆ ತಿರುಗ್ತಾ ಇದೆ, ಆಲ್ ದ 4 ಫಿಂಗರ್ಸ್ ದೇ ಆರ್ ರೊಟೇಟಿಂಗ್ ಆ್ಯಂಟಿ ಕ್ಲಾಕ್ ವೈಸ್. ಹೌದಾನೆ, ಯು ಶುಡ್ ಕರ್ಲ್, ನಿನ್ನ 4 ಬೆರಳುಗಳನ್ನು ಯಾವ ಥರ ಹಿಡ್ಕೋಬೇಕು ಅಂದರೆ ಅದು ಆರಿಂದ ಎಫ್ಗೆ ತಿರುವಾಗಿ ಹಿಡ್ಕೋಬೇಕು ನೀನು ನೋಡಿ, ಈ ಥರ ಹಿಡ್ಕೊಂಡಿದ್ದಲ್ಲ ಆ ಥರ. ಯಾವಾಗ ತಿರುಗುತ್ತಾನೆ ಹೆಬ್ಬೆರಳು ಏನು ಮಾಡುತ್ತೆ ಮೇಲಕ್ಕೆ ತೋರಿಸ್ತಾ ಇರುತ್ತೆ. ಸೊ ದಿಸ್ ದ ಡೈರೆಕ್ಷನ್ ಆಫ್ ಟಾರ್ಕ್, ಡೈರೆಕ್ಷನ್ ಆಫ್ ಟಾರ್ಕ್. ಅಂದರೆ ವೆನ್ ದ ಅದ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಇದ್ದಾಗ, ಆಂಟಿ ಕ್ಲಾಕ್ ನೋಡಿ ಹಿಂಗೆ ತಿರುಗಿಸ್ತಾವೆ, ಹಿಂಗೆ ತಿರುಗ್ತಾ ಇರುತ್ತೆ. ಹೌದಾನೆ, ಯಾವಾಗ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಇರ್ತವೆ ಟಾರ್ಕ್ ಏನು ಮಾಡ್ತಾ ಇರುತ್ತೆ ಅದು ಮೇಲಕ್ಕೆ ಇರುತ್ತೆ, ಇಟ್ ವಿಲ್ ಬಿ ಅಪ್ವಾರ್ಡ್ಸ್. ಹೌದಾನೆ, ಅದೇ ಥರ ಎರಡನೇ ಡಯಾಗ್ರಾಮ್ ನೋಡಿ. ಸೊ ದಿಸ್ ಇಸ್ ದ ಆಕ್ಸಿಸ್ ಆಫ್ ರೊಟೇಷನ್, ದಿಸ್ ಇಸ್ ದ ಆಕ್ಸಿಸ್ ಆಫ್ ರೊಟೇಷನ್ ಆಯಿತಾ. ಸೊ ದಿಸ್ ದ ಪಾಯಿಂಟ್ ಪಿ ಇಲ್ಲಿದೆ, ದಿಸ್ ಇಸ್ ಆರ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಪಿ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್. ಹೌದಾನೆ, ಫೋರ್ಸ್ ಹಿಂಗೆ ಅಪ್ಲೈ ಮಾಡ್ತೀವಿ, ದಿಸ್ ದ ಡೈರೆಕ್ಷನ್ ಆಫ್ ಫೋರ್ಸ್, ದಿಸ್ ದ ಡೈರೆಕ್ಷನ್ ಆಫ್ ನಾನು ಆರ್ನ ಎಕ್ಸ್ಟೆಂಡ್ ಮಾಡ್ತೀನಿ ನೋಡಿ, ದಿಸ್ ದ ಪೊಸಿಷನ್ ವಿಟ್ ಆರ್ ಆಯಿತು, ದಿಸ್ ದ ಆ್ಯಂಗಲ್ ತೀಟಾ. ಅವಾಗ ನಿನ್ನ ಕೈನ ಯಾವ ಥರ ಹಿಡ್ಕೋಬೇಕು, ಶುಡ್ ಕರ್ಲ್ ಫ್ರಮ್ ಆರ್ ಟು ಎಫ್, ಈ ಥರ ತಿರ್ಸ್ಬೇಕು ನೀನು ಇವಾಗ ನೋಡಿ, ಕರ್ಲಿ ಉಲ್ಟಾ ಹಿಡ್ಕೊಂಡಿದ್ದಾನೆ ಬೆರಳನ್ನ. ಹೌದಾ, ಸೊ ಎಲ್ಲ ಬೆರಳು ಹಿಂಗೆ ತಿರುಗ್ತಾ ಇದೆ ಕೆಳಗಡೆ ನೋಡಿ, ಸೀದಾ ಹ್ಯಾಂಡ್ ಅವ್ನು ಹಿಂಗೆ ಹಿಡ್ಕೊಂಡಿದ್ದಾನೆ. ಅವಾಗ ಹೆಬ್ಬೆರಳು ಹೆಂಗಿರುತ್ತೆ, ಇಟ್ ವಿಲ್ ಬಿ ಡೌನ್ವರ್ಡ್ಸ್, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಟಾರ್ಕ್. ಒಂದು ನೆನ್ಪಿಟ್ಕೋ, ವೆನ್ ದ ರೊಟೇಷನ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್ ದ ಟಾರ್ಕ್ ವಿಲ್ ಬಿ ಅಪ್ವರ್ಡ್ಸ್. ವೆನ್ ದ ರೊಟೇಷನ್ ಈಸ್ ಕ್ಲಾಕ್ ವೈಸ್ ಗಡಿಯಾರ ತಿರುಗದಲ್ಲಿ ಹಂಗಿದ್ರೆ ದ ಟಾರ್ಕ್ ವಿಲ್ ಬಿ ಡೌನ್ವರ್ಡ್ಸ್, ನೋಡಿ ಎರಡು ಡಯಾಗ್ರಾಮ್ ನೋಡ್ಬೋದು. ಯು ಕ್ಯಾನ್ ಸಿ ಫ್ರಮ್ ಬೋತ್ ದ ಡಯಾಗ್ರಾಮ್, ಹೌದಾ. ಸೊ ಯು ಕ್ಯಾನ್ ಅಬ್ಸರ್ವ್ ಬೈ ಯೂಸಿಂಗ್ ದೀಸ್ ಟು ಡಯಾಗ್ರಾಮ್ಸ್ ಯು ಕ್ಯಾನ್ ಫೈಂಡ್ ದ ಡೈರೆಕ್ಷನ್ ಆಫ್ ದ ಟಾರ್ಕ್. ಯಾಕಂದ್ರೆ ಟಾರ್ಕ್ ಇಸ್ ಅ ವೆಕ್ಟರ್, ಯು ಶುಡ್ ಆಲ್ಸೋ ನೋ ಹೌ ಟು ಫೈಂಡ್ ದ ಡೈರೆಕ್ಷನ್. ಹೌದಾನೆ, ಸೊ ಟು ಫೈಂಡ್ ದ ಡೈರೆಕ್ಷನ್ ಯು ಶುಡ್ ಯೂಸ್ ದ ರೈಟ್ ಹ್ಯಾಂಡ್ ರೂಲ್. ಏನು ಯೂಸ್ ಮಾಡೋಕೆ ನಾವು, ರೈಟ್ ಹ್ಯಾಂಡ್ ರೂಲ್. ಒಂದು ನೆನ್ಪಿಟ್ಕೊಳ್ಳಿ, ವೆನ್ ಇಟ್ ಈಸ್ clockwise downwards torque, when it is anti-clockwise it is upwards. So the better use right hand rule. By using right hand rule you can find the direction of torque. ಹೌದಾ. ಸೊ ವಾಟ್ ಇಸ್ ದ SI ಯೂನಿಟ್ ಆಫ್ ಟಾರ್ಕ್ ಹಾಗಾದ್ರೆ ಟಾರ್ಕ್ ಇನ್ ಇಷ್ಟಲ್ಲಿ ಹೇಳಿದ್ರೆ ಸರ್ ವಾಟ್ ಇಸ್ ದ SI ಯೂನಿಟ್ ಅಂತ. ಹೌದಾ, ಸೊ ವಿಲ್ ರೈಟ್ one by one. So what is the SI unit of torque? So first note is that the SI unit of torque, what is the formula for torque? Tau is equal to R cross F. ಮತ್ತು ಎಫ್ ಕ್ರಾಸ್ ಆರ್ ಅಲ್ಲ, ಆರ್ ಕ್ರಾಸ್ ಎಫ್. ಹೌದಾನೆ, ಯಾಕಂದರೆ ಎಫ್ ಕ್ರಾಸ್ ಆರ್ ಇಸ್ ಡಿಫ್ರೆಂಟ್ ಫ್ರಮ್ ಎಫ್ ಕ್ರಾಸ್ ಆರ್, ಎ ಕ್ರಾಸ್ ಬಿ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ, ಆರ್ ಕ್ರಾಸ್ ಎಫ್. ಹೌದಾ, ವಾಟ್ ಇಸ್ ದ SI ಯೂನಿಟ್ ಫಾರ್ ಆರ್ ಅಂದರೆ ಡಿಸ್ಟೆನ್ಸ್ ಮೀಟರ್. What is the SI unit for force? It is Newton. So therefore the SI unit for torque is Newton meter. ನೆನ್ಪಿಟ್ಕೊಳ್ಳಿ, Newton meter, NEWTON. ನ್ಯೂಟನ್ ಬರಿಬೇಕಾದ್ರೆ ಫುಲ್ ಹೆಸರು ಬರೀಬೇಕಾದ್ರೆ ಸ್ಮಾಲ್ ಲೆಟರ್ ಸ್ಟಾರ್ಟ್ ಮಾಡಬೇಕು, ನ್ಯೂಟನ್ ಮೀಟರ್. ಅಥವಾ ಬರೀ ನೀನು ಸಿಂಬಲ್ ಬರೆದ್ರೆ ಅಂದರೆ ಕ್ಯಾಪಿಟಲ್ ಎಮ್ ನ್ಯೂಟನ್ ಮೀಟರ್. ಅಗರ್ ವಾಟ್ ಆರ್ ದಿಸ್ ಡೈಮೆನ್ಷನ್, ಯು ಕ್ಯಾನ್ ಫೈಂಡ್ ದ ಡೈಮೆನ್ಷನ್ M1 L2 ನೀನು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ, ಇಟ್ ಬಿಕಮ್ಸ್ T-2. ಸೊ ದೇ ಆರ್ ಡೈಮೆನ್ಷನ್ಸ್ ಆಫ್ ಟಾರ್ಕ್. ಹೌದಾ, ಸೊ ಇದೇ ಡೈಮೆನ್ಷನ್ ಇದೆ ಯಾವುದಕ್ಕೆ, ಎನರ್ಜಿ ಮತ್ತು ವರ್ಕ್ ಡನ್. ನೋಡಿ, ಎನರ್ಜಿ ಮತ್ತು ವರ್ಕ್ ಡನ್ಗೂ ಸೇಮ್ ಡೈಮೆನ್ಷನ್, ಎನರ್ಜಿಗೆ ಮತ್ತು ವರ್ಕ್ ಡನ್ಗೂ ಇದೇ ಡೈಮೆನ್ಷನ್ ಇದೆ. ಯಾವುದು ಡೈಮೆನ್ಷನ್ನು, ಟಾರ್ಕ್ ಡೈಮೆನ್ಷನ್ ಇದೆ. ಹೌದಾ, ಹಾಗಾದ್ರೆ ಮತ್ತು ಎನರ್ಜಿ ಮತ್ತು ವರ್ಕ್ ಡನ್ನು ಮತ್ತು ಟಾರ್ಕ್ ಎಲ್ಲ ಒಂದೇನಾ? ಅಲ್ಲ, ಅವು ಮೂರು ಡೈಮೆನ್ಷನ್ ಮಾತ್ರ ಸೇಮ್. ಬಟ್ ಏನು, ಎನರ್ಜಿ ಈಸ್ ಎ ಸ್ಕೇಲಾರ್, ವರ್ಕ್ ಡನ್ ಈಸ್ ಎ ಸ್ಕೇಲಾರ್, ಬಟ್ ಟಾರ್ಕ್ ಈಸ್ ಎ ವೆಕ್ಟರ್. ಅವೆರಡು ಮೂರು ಡೈಮೆನ್ಷನ್ ಒಂದೇ ಇದೆ. ಹೌದಾನೆ. ಸೊ ಬಟ್ ಎನರ್ಜಿ ಆ್ಯಂಡ್ ವರ್ಕ್ ಡನ್ ಆರ್ ಸ್ಕೇಲಾರ್, ಬಟ್ ಟಾರ್ಕ್ ಈಸ್ ಎ ವೆಕ್ಟರ್. ಅಷ್ಟೇ, ಡೈಮೆನ್ಷನ್ ಒಂದೇ ಇರೋದು ಬಿಟ್ಟರೆ ಏನು ಅವಕ್ಕೂ ಏನು ಸಂಬಂಧ ಇಲ್ಲ. ಹೌದಾನೆ. ಸೊ ನೆಕ್ಸ್ಟ್ ಇದೆ ಟೌ ಯಾವಾಗ 0 ಆಗುತ್ತೆ, ಟೌ ವಿಲ್ ಬಿ 0. ಹೌದಾ, ಸೊ ಟೌ ಯಾವಾಗ 0 ಆಗುತ್ತೆ ಅಂದರೆ ನೋಡಿ, ಟೌ ಈಸ್ ಈಕ್ವಲ್ ಟು ಆರ್ ಕ್ರಾಸ್ ಎಫ್, ದಟ್ ಈಸ್ ಈಕ್ವಲ್ ಟು RF sin ಥೀಟಾ. ಸೊ ಟೌ 0 ಆಗಬೇಕು ಅಂದರೆ F 0 ಆಗ್ಬೋದು. ಅಂದರೆ ನೀವು ಯಾವುದೇ ಫೋರ್ಸ್ ಅಪ್ಲೈ ಮಾಡದೇ ಇದ್ದಾಗಲೂ ಟೌ 0 ಆಗುತ್ತೆ. ಮತ್ತೆ ಯಾವಾಗ 0 ಆಗುತ್ತೆ, ವೆನ್ ಥೀಟಾ, ಆಯಿತಾ, ವೆನ್ ಥೀಟಾ ಈಸ್ 0 ಡಿಗ್ರಿ ಅಥವಾ 180 ಡಿಗ್ರಿ. 0 ಡಿಗ್ರಿ ಇದ್ದಾಗ ಮತ್ತು 180 ಡಿಗ್ರಿ ಇದ್ದಾಗ ದ ಟೌ ಬಿಕಮ್ 0. ಅಂದರೆ ನೀನು ಯಾವ ಆಕ್ಸಿಸ್ ಆಫ್ ರೊಟೇಷನ್ ಇದೆಯಲ್ಲ ಅಲ್ಲೇ ನೀನು ಫೋರ್ಸ್ನ ಅಪ್ಲೈ ಮಾಡಿದ್ರೆ ಆವಾಗ ಟೌ ವಿಲ್ ಬಿ 0. ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಬಾಗಿಲಿದೆಯಪ್ಪ, ಬಾಗಿಲು ತುದಿಗೆ ಹಿಡ್ಕೊಂಡು ತಳಿದ್ರೆ ಬಾಗಿಲು ಬೇಗ ಹೋಗುತ್ತೆ. ಅದು ನೀನು ಬಾಗಿಲು ಮಧ್ಯದಿಂದ ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡು, ನೀನು ಅದೇ ಬಾಗಿಲನ್ನ ಅಪ್ಲೈ ಮಾಡೋಕ್ಕೆ, ಸೇ ಇಟ್ ಈಸ್ ಎ ಡೋರ್, ಅಲ್ಲಿ ಗೋಡೆ ಫಿಕ್ಸ್ ಆಗ್ಬಿಟ್ಟಿದೆ, ನೀನು ಇಲ್ಲಿ ಅಪ್ಲೈ ಮಾಡು ಫೋರ್ಸ್ನ, ಬಾಗಿಲು ಈಸಿಯಾಗಿ ಹೋಗುತ್ತೆ. ಅದೇ ನಿಮ್ಮ ಮಧ್ಯದಲ್ಲಿ ಅಪ್ಲೈ ಮಾಡು, ಸ್ವಲ್ಪ ನೀನು ಜಾಸ್ತಿ ಫೋರ್ಸ್ ಅಪ್ಲೈ ಮಾಡೋಕ್ಕೆ, ಯಾಕಂದರೆ ಆರ್ಮ್
ಆರ್ಮ್ ಆಫ್ ದ ಕಪಲ್ ಅಥವಾ ಲಿವರ್ ಆರ್ಮ್ ಏನಾಗುತ್ತೆ ಕಡಿಮೆ ಆಗ್ತಾ ಇದೆ. ಆರ್ ಸೈನ್ ಥೀಟಾ ಕಡಿಮೆ ಆದಂಗೆ ಎಫ್ ಟೌ ಕಡಿಮೆ ಆಗ್ತಾ ಹೋಗುತ್ತೆ. ಹೌದಾನೆ? ನೀನು ಅದೇ ಇಲ್ಲೇ ಅಪ್ಲೈ ಮಾಡಿ. ಇಫ್ ಯು ಅಪ್ಲೈ ದ ಫೋರ್ಸ್ ಇಯರ್ ಎಕ್ಸಾಕ್ಟ್ಲಿ ಎಟ್ ದ ಎಕ್ಸ್ ಆಫ್ ರೊಟೇಷನ್, ಇಲ್ಲಿಂದ ಅಪ್ಲೈ ಮಾಡಿ ನೀನು ಫೋರ್ಸ್ನ, ಅವು ಬಾಗಿಲು ತಿರ್ಗೋದಿಲ್ಲ. ಯಾಕಂದರೆ ಥೀಟಾ ಇಸ್ 0 ಡಿಗ್ರಿ. ಆ ಕಡೆಯಿಂದ ಅಪ್ಲೈ ಮಾಡು, ಅವಾಗಲೂ ತಿರ್ಗೋದಿಲ್ಲ. ಯಾಕೆ ಥೀಟಾ ಇಸ್ 180 ಡಿಗ್ರಿ. ಆವಾಗ ಟಾರ್ಕ್ ವಿಲ್ ಬಿ 0. ಯಾವಾಗ ಟಾರ್ಕ್ 0 ಆಗುತ್ತೆ? ಟಾರ್ಕ್ ವಿಲ್ ಬಿ 0 ವೆನ್ ಎಫ್ ಇಸ್ 0 ಅಥವಾ ಥೀಟಾ ಈಸ್ 0 ಡಿಗ್ರಿ ಅಥವಾ 180 ಡಿಗ್ರಿ. ಯಾಕಂದರೆ ಯಾವಾಗ ಥೀಟಾ 0 180 ಆಗುತ್ತೋ ಆವಾಗ ಆರ್ ಸೈನ್ ಥೀಟಾ ಬಿಕಮ್ಸ್ 0. ಇಟ್ ಬಿಕಮ್ಸ್ 0. ದೇರ್ಫೋರ್ ಟೌ ವಿಲ್ ಆಲ್ಸೋ ಬಿಕಮ್ 0. ಹೌದಾನೆ? ಸೊ ಇಫ್ ಡೈರೆಕ್ಷನ್ ಆಫ್ ಎಫ್ ಈಸ್ ರಿವರ್ಸ್ಡ್, ನೀನು ಹಿಂಗೆ ಫೋರ್ಸ್ ಅಪ್ಲೈ ಮಾಡ್ತಾಯಿದ್ದಿ ಬಾಗಿಲ ಮೇಲೆ, ಆವಾಗ ಟಾರ್ಕ್ ಯಾವ ಥರ ಇರುತ್ತೆ ನೋಡಿ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಹೌದಾ? ಸೊ ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಇದನ್ನ ಎಕ್ಸ್ಟೆಂಡ್ ಮಾಡೋದು. ದಿಸ್ ಇಸ್ ದ ಥೀಟಾ. ದಿಸ್ ಇಸ್ ಥೀಟಾ. ಹೌದಾ? ಆರ್ ಕ್ರಾಸ್ ಎಫ್. ಆರ್ ಕ್ರಾಸ್ ಎಫ್ ಅಂದರೆ ಹಿಂಗೆ, ಆಯಿತಾ? ಆರ್ ಕ್ರಾಸ್ ಎಫ್ ನಿನಗೆ ಗೊತ್ತಿರಬೇಕು. ಆ್ಯಂಟಿ ಕ್ಲಾಕ್ ವೈಸ್. ಹೌದಾ? ಸೊ ಕ್ಲಾಕ್ ವೈಸ್ ದಿಸ್, ಯಾಕಂದರೆ ಆರ್ ಎಫ್ ಹಿಂಗೆ ಬರುತ್ತೆ. ಸೊ ಕ್ಲಾಕ್ ವೈಸ್ ಇದ್ದಾಗ ಟಾರ್ಕ್ ವಿಲ್ ಬಿ ಡೌನ್ವರ್ಡ್ಸ್. ಟಾರ್ಕ್ ವಿಲ್ ಬಿ ಡೌನ್ವರ್ಡ್ಸ್. ಅದೇ ನೀನು ಫೋರ್ಸ್ನ ನೀನು ಉಲ್ಟಾ ಅಪ್ಲೈ ಮಾಡಿದ್ರೆ, ಆ ಕಡೆಯಿಂದ ಫೋರ್ಸ್ ಅಪ್ಲೈ ಮಾಡಿದ್ರೆ, ಹಿಂಗೆ ಅಪ್ಲೈ ಮಾಡ್ತೀಯ, ಬಾಗಿನ ಆ ಕಡೆಯಿಂದ ತಳ್ತೀಯ, ಆವಾಗ ಆ್ಯಂಗಲ್ ಬಿಕಮ್ ದಿಸ್ ಇಸ್ ಆರ್ ಎಫ್ ಸೈನ್. ಆವಾಗ ಆಂಟಿ ಕ್ಲಾಕ್ ವೈಸ್, ಆವಾಗ ಟಾರ್ಕ್ ವಿಲ್ ಬಿ ಅಪ್ವರ್ಡ್ಸ್. ಹೌದಾನೆ? ಅಂದರೆ ಇಫ್ ಡೈರೆಕ್ಷನ್ ಆಫ್ ಎಫ್ ಈಸ್ ರಿವರ್ಸ್ಡ್, ನೀನು ಅಪ್ಲೈ ಮಾಡ್ತಿರೋ ಫೋರ್ಸಿನ ದಿಕ್ಕನ್ನು ನೀನು ಬದಲಾಯಿಸಿದ್ರೆ ಆವಾಗ ದ ಡೈರೆಕ್ಷನ್ ಆಫ್ ದ ಟಾರ್ಕ್ is also reversed. ಹೌದಾನೆ? ಸೊ ಇಫ್ ಎಫ್ ಈಸ್ ರಿವರ್ಸ್, ದ ಡೈರೆಕ್ಷನ್ ಆಫ್ ಟೌ is also reversed. If direction of both r and f are reversed, the direction of moment of force remains same. ಹೌದಾ? ಸೊ you can find it from the previous diagram. ಏನಿತ್ತು ನೋಡಿ, you can see in this diagram. ಹೌದಾ? ಎರಡನೇ ಡಯಾಗ್ರಾಮ್ ನೋಡಿ. ಸಿ ಇನ್ ದ ಸೆಕೆಂಡ್ ಡಯಾಗ್ರಾಮ್ ಎಫ್ ಇದೆ ಈ ಕಡೆ ಹಿಂಗೆ. ದಿಸ್ ದ ಡೈರೆಕ್ಷನ್ ಆಫ್ ಎಫ್ ಇನ್ ದ ಸೆಕೆಂಡ್ ಡಯಾಗ್ರಾಮ್. ಹೌದಾ? ಸೊ ಯು ಕ್ಯಾನ್ ಸಿ ದ ಡೈರೆಕ್ಷನ್ ಆಫ್ ಎಫ್. ಆಯಿತಾ? ಸೊ ಇದನ್ನೆಲ್ಲ ಕ್ಲಿಯರ್ ಮಾಡಬೇಕಿನ್ನ 1 minute. ಆಯಿತಾ? ಅಂದರೆ ಏನರ್ಥ? ಇಫ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಈಸ್ ರಿವರ್ಸ್, ನೀನು ಎಫ್ನ ದಿಕ್ಕನ್ನು ರಿವರ್ಸ್ ಮಾಡಿದ್ರೆ ಟಾರ್ಕ್ನ ದಿಕ್ಕು ಸಹ ರಿವರ್ಸ್ ಆಗುತ್ತೆ. ಅದು ಫಸ್ಟ್ ಪಾಯಿಂಟ್. ಆಯಿತಾ? ನೋಡಿ ಈ ಡಯಾಗ್ರಾಮ್ ನೋಡಿ, ಯು ಕ್ಯಾನ್ ಸಿ ದಿಸ್ ಇಸ್ ಆರ್ ಎಫ್ ಸೈನ್ ಥೀಟಾ, ಆರ್ ಕ್ರಾಸ್ ಎಫ್. ದಿಸ್ ಇಸ್ ಆರ್ ಎಫ್ ಸೈನ್ ಥೀಟಾ. ನೋಡಿ, ಇಲ್ಲಿ ಫೋರ್ಸ್ ಈ ದಿಕ್ಕಿನಲ್ಲಿದೆ, ಟಾರ್ಕು ಹಿಂಗಿದೆ. ಇಲ್ಲಿ ಫೋರ್ಸು ಹಿಂಗಿದೆ, ಟಾರ್ಕು ಹಿಂಗಿದೆ. ಹೌದಾ? ಅಂದರೆ ನೀನು ಫೋರ್ಸಿನ ದಿಕ್ಕನ್ನು ಬದಲಾಯಿಸಿದ್ರೆ ಟಾರ್ಕಿನ ದಿಕ್ಕು ಸಹ ಬದಲಾಗುತ್ತೆ. ಬಟ್ ಆರ್ದು ಮತ್ತು ಎಫ್ದು ಎರಡೂ ದಿಕ್ಕನ್ನು ಬದಲಾಯಿಸಿದ್ರೆ ಟೌ ದಿಕ್ಕು ಬದಲಾಗಲ್ಲ. ವೆರಿ ಇಂಪಾರ್ಟೆಂಟ್ ಬಿಟ್ಕೊಳ್ಳಿ. ಬರೀ ಎಫ್ದು ಚೇಂಜ್ ಮಾಡಿದ್ರೆ ಟೌದು ಉಲ್ಟಾ ಆಗ್ಬಿಡುತ್ತೆ. ಬಟ್ ಆರ್ ಮತ್ತು ಎಫ್, ಇಫ್ ಯು ರಿವರ್ಸ್ ದ ಡೈರೆಕ್ಷನ್ ಆಫ್ ಬೋತ್ ಆರ್ ಆ್ಯಂಡ್ ಎಫ್ ಟುಗೆದರ್, then the direction of tau will not change. Direction of tau will not change. So this is about the torque. ಇದು ನೋಟ್ಸ್ ಆಲ್ರೆಡಿ ಕಳಿಸೀನಿ. ಆಯಿತಾ? ಸೊ ನೀಟಾಗಿ ನೋಟ್ಸ್ನ ಬರ್ಕೊಳ್ಳಿ. ಅಥವಾ ಆ ನೋಟ್ಸಲ್ಲಿರೋ ಡಯಾಗ್ರಾಮ್ ನಿನಗೆ ಇಷ್ಟ ಆಗಲಿಲ್ಲ ಅಂದರೆ ಯು ಕ್ಯಾನ್ ರೈಟ್ ದಿಸ್ ಡಯಾಗ್ರಾಮ್ ಫಾರ್ ಟಾರ್ಕ್. ಈ ಡಯಾಗ್ರಾಮ್ ಬರ್ಕೊಡಿ ಬೆಟರ್. ಅಲ್ಲಿ ನೋಟ್ಸಲ್ಲಿ ಒಂದು ಡಯಾಗ್ರಾಮ್ ಇದೆ, ಅದನ್ನು ಬಿಟ್ಟಾಕಿ. ಟಾರ್ಕ್ ಇನ್ ಡೆಫಿನೇಷನ್ ಇದೆ, ಮೊಮೆಂಟ್ ಆಫ್ ಫೋರ್ಸ್. ಟಾರ್ಕ್ ಇಸ್ ಆಲ್ಸೋ ಕಾಲ್ಡ್ ಮೊಮೆಂಟ್ ಆಫ್ ಫೋರ್ಸ್. ಟಾರ್ಕ್ ಮೊಮೆಂಟ್ ಆಫ್ ಫೋರ್ಸ್ ಅಂತ ಇದೆ ಹೆಡಿಂಗ್. ಹೌದಾನೆ? ಅಲ್ಲಿ ಒಂದು ಡಯಾಗ್ರಾಮ್ ಇದೆ. ಆ ಡಯಾಗ್ರಾಮ್ ಅರ್ಥ ಆಗದಿದ್ದರೆ ಬೆಟರ್ ರೈಟ್ ದಿಸ್ ಡಯಾಗ್ರಾಮ್. ಈ ಡಯಾಗ್ರಾಮ್ ಬರ್ಬಿಡಿ. ಆಯಿತಾ? ಇದು ಸ್ಕ್ರೀನ್ಶಾಟ್ ತಗೊಳ್ಳಿ. ಆಯಿತಾ? ಟೇಕ್ ದ ಸ್ಕ್ರೀನ್ಶಾಟ್. ಈ ಸ್ಕ್ರೀನ್ಶಾಟ್ ತೆಗೆದು ಯು ಕ್ಯಾನ್ ರೈಟ್ ದ ಡಯಾಗ್ರಾಮ್. ದಿಸ್ ಮೋಸ್ಟ್ಲಿ ಅದಕ್ಕಿಂತ ಈ ಡಯಾಗ್ರಾಮ್ ಬೆಟರ್ ಅನಿಸುತ್ತೆ. ರೈಟ್ ದಿಸ್ ಡಯಾಗ್ರಾಮ್. ಈ ಡಯಾಗ್ರಾಮ್ ನೀನು ಬರಿಬೋದು. ಆಯಿತಾ? ಸೊ ದಿಸ್ ವಿಲ್ ಎಂಡ್ ದ ವಿಡಿಯೋ, ಟುಡೇಸ್ ವಿಡಿಯೋ. ದಟ್ ಈಸ್ ಅಬೌಟ್ ದ ಟಾರ್ಕ್ನ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಯು ಶುಡ್ ರಿಮೆಂಬರ್.